ಯುವ, ನಿಮಗ್ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಯಾರಾದ್ರೂ ನೋಡಿದ್ರೆ? ನನ್ನ ಹತ್ರ ಈಗ ಲೈಸೆನ್ಸ್ ಇದೆ ಮೇಡಮ್. ನನ್ನ ಹೆಂಡ್ತಿನ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಮುದ್ದು ಮಾಡಬಹುದು. ಯಾಕ್ರಿ ಹೆದರ್ಕೋತಿದ್ದೀರಾ? ಇದನ್ನ ತಗೊಳ್ಳಿ, ಇದನ್ನ ಮಡ್ಚ್ಬಿಡಿ. ದೇವ್ಕಿ, ಹಾಮ, ಪ್ರಾಜೆಕ್ಟ್ ಸಿಕ್ತು ಅಂತ ನಿನ್ ಗಂಡ ಇಷ್ಟು ಖುಷಿಯಾಗಿರ್ತಾನೋ ಇಲ್ವೋ, ಆದ್ರೆ ನೀನ್ ಮಾತ್ರ 2 ಪಟ್ಟು ಖುಷಿಯಾಗಿದೀಯ ನೋಡು. ಮತ್ತೆ ಇರಲ್ವಾಮ? ಗಂಡಸ್ರು ಖುಷಿಯಾಗಿದ್ರೆ ನಮಗೆ ಡಬಲ್ ಖುಷಿ, ಅದೇ ಬೇಜಾರಲ್ಲಿದ್ರೆ ನಮಗೂ ಡಬಲ್ ಬೇಜಾರು. ಎಷ್ಟೇ ಆದ್ರೂ ನಾವು ಹೆಂಗಸ್ರಲ್ವಾ, ಕಷ್ಟನೋ ಸುಖಾನೋ ಗಂಡಸ್ರಿಗಿಂತ 1 ಕೈ ಜಾಸ್ತಿ. ಅದು ನಿಜಾನೇ. ನಿನ್ನ ಮುಖದ ಮೇಲೆ ನಗು ಯಾವಾಗ್ಲೂ ಹೀಗೆ ಇರ್ಬೇಕು ನೋಡು. ಅಮ್ಮ, ನನ್ ಗಂಡ ಯಾವತ್ತೂ ಸೋಲಲ್ಲ. ಈ ಮುಖದ ಮೇಲೆ ನಗು ಯಾವತ್ತೂ ಬಾಡಲ್ಲ. ನೋಡ್ತಾ ಇರಿ. ಏ ತಪ್ಪು ತಪ್ಪು. ನಿನ್ನಂಥ ನಗು ಮುಖದ ಹೆಂಡತಿ ಸಿಕ್ಕಿರೋದ್ರಿಂದನೇ ನನ್ ಮಗ ಜೀವನದಲ್ಲಿ ಯಾವಾಗ್ಲೂ ಗೆಲ್ತಾ ಇರೋದು. ನಿನ್ನಂಥ ಹೆಂಡ್ತಿನ ಪಡಿಬೇಕಾದ್ರೆ ನನ್ ಮಗ ತುಂಬಾ ಪುಣ್ಯ ಮಾಡಿದಾನಮ್ಮ. ಅಂದ್ಮೇಲೆ ನಾನು ಡಬಲ್ ಪುಣ್ಯ ಮಾಡಿದೀನಿ ಗೊತ್ತಾ? ಅಮ್ಮ, ನಿಮ್ ಮಗ ಸ್ವಲ್ಪ ಮುಂಗೋಪಿ, ಆದ್ರೆ ಅಪರಂಜಿ. ಏ, ಅಪರಂಜಿನ ನೆನ್ಸ್ಕೊಂಡು ಸ್ವೀಟ್ ಹಾಳು ಮಾಡಿಯಾ? ಅದ್ರ ಕಡೆ ಸ್ವಲ್ಪ ಗಮನ ಕೊಡು. ಗಮನ ಕೊಡೋದೇನಮ್ಮ, ನೋಡಿ ಸ್ವೀಟ್ ರೆಡಿ ಆಗೋಯ್ತು. ನಿನ್ನ ಅಪರಂಜಿ ಬಂದ ಅಂತ ಕಾಣುತ್ತೆ. ಬಾಬಾ ಬಾಬಾ. ಅಮ್ಮ ಅಮ್ಮ ಅಮ್ಮ, 1 ನಿಮಿಷ ಇರಿ. ಅವ್ರು ಬಂದಿದಾರಲ್ವಾ, ಆರತಿ ತೆಗೆದು ಒಳಗ್ ಕರೆಯೋಣ. ಇರಿ. ಅಲ್ಲಿದೆ. ಗಂಡನ ಜೊತೆ ರೊಮ್ಯಾನ್ಸ್ ಮಾಡಬಾರ್ದು ಅಂತ ದೇವ್ರ ಹತ್ರ ಹರಕೆ ಹೊತ್ಕೋತಿದ್ದೀರಾ ಹೇಗೆ? ಯುವ, ಮತ್ತಿನ್ನೇನೋ, ನಾನೇನೋ ಪ್ರೀತಿಯಿಂದ ಹತ್ರ ಬಂದು ಕೈ ಹಿಡ್ದಿದ್ದಕ್ಕೆ ಹೀಗೆ ದೇವ್ರ ಮುಂದೆ ಓಡ್ ಬಂದು ಜಪ ಮಾಡ್ತಿದ್ದೀರಲ್ಲ. ನೀವ್ ಕೈ ಹಿಡ್ದಿದ್ದಕ್ಕಲ್ಲ ನಾನೆಲ್ಲ ಬಂದಿದ್ದು. ಇವತ್ತು ಅಪ್ಪನ್ ಟೆಂಡರ್ ದಿನ ಅಲ್ವಾ? ಆ ಟೆಂಡರ್ ಅಪ್ಪಂಗೆ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ಅದಕ್ಕೆ ನಾನು ಮೂಡ್ ಹಾಳು ಮಾಡಿ ಒಳಗಡೆ ಓಡ್ ಬರ್ಬೇಕಿತ್ತಾ? ಸಾರಿ ಯುವ, ಅದು ಅಪ್ಪನ್ ಕಾರ್ ಬಂತಲ್ವಾ, ಆ ಟೆಂಡರ್ ಅವ್ರಿಗೆ ಸಿಕ್ಕಿರುತ್ತೋ ಇಲ್ವೋ ಅಂತ ತುಂಬಾ ಟೆನ್ಷನ್ ಆಗ್ತಿತ್ತು. ಅದಕ್ಕೆ ದೇವ್ರ ಹತ್ರ ಬೇಡ್ಕೊಳ್ಳೋಣ ಅಂತ ಒಳಗೆ ಓಡ್ ಬಂದೆ. ನಿಮ್ಗೇನನ್ಸುತ್ತೆ? ಆ ಟೆಂಡರ್ ಅಪ್ಪಂಗೆ ಆಗಿರುತ್ತಲ್ವಾ? ನೀವು ನನಗೊಂದು ಮುದ್ದು ಕೊಟ್ರೆ ಹೇಳ್ತೀನಿ. ಯುವ, ಓಕೆ, ಈ ಟೆಂಡರು ಖಂಡಿತ ನಿಮ್ಮ ಅಪ್ಪಂಗೆ ಆಗುತ್ತೆ, ಡೌಟೇ ಬೇಡ. ಛಲದಲ್ಲಿ ರಾಮ, ಬಲದಲ್ಲಿ ಹನುಮ, ಅವ್ರನ್ನ ಸೋಲ್ಸೋದುಂಟೆ? ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಯುವ, ಓಹೋ, ಹೀಗ ವಿಷಯ. ಅಮ್ಮವ್ರಿಗೆ ಪ್ರೀತಿ ಬರಬೇಕು ಅಂದ್ರೆ
ಅವ್ರ ಅಪ್ಪನ ಬಗ್ಗೆ ಹೊಗಳ್ತಾ ಇರಬೇಕು ಅನ್ನಿ. ಯುವ ಹಾಗಲ್ಲ. ನಿಮಗ ಅಪ್ಪನ ಬಗ್ಗೆ ಎಷ್ಟೇ ಹೆಮ್ಮೆ ಇದೆ, ಯಾವಾಗ್ಲೂ ಅವ್ರ ಬಗ್ಗೆ ಪಾಸಿಟಿವ್ ಆಗೇ ಮಾತಾಡ್ತೀರಾ. ಅಪ್ಪ ನಿಮ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋ ದಿನ ಯಾವಾಗ ಬರುತ್ತೆ ಅಂತ ಅನ್ನಿಸ್ತಿದೆ. ಪ್ರಾರ್ಥನಾ, ಅವ್ರು ನನ್ನನ್ನ ಹೆಮ್ಮೆಯಿಂದ ಹೊಗಳ್ದೇ ಇದ್ರೂ ಚಿಂತೆ ಇಲ್ಲ. ಅಪ್ಪನ್ನ ಇಷ್ಟೊಂದು ಪ್ರೀತಿಸೋ ನಿಮ್ಮನ್ನ ಮಗಳು ಅಂತ ಒಪ್ಕೊಂಡ್ರೆ ಸಾಕು. ಅದೇ ನನ್ನ ಆಸೆ. ಏನು ಹೀಗೆ ತಪ್ಕೊಂಡೇ ಇರ್ತೀರೋ ಅಥವಾ ಫ್ರೆಶ್ ಅಪ್ ಆಗೋಗಿ ಬಿಡ್ತೀರೋ? ಏನೋ ಬಾಯಿ ಮಾತು ಹೇಳಿದೆ ಅಪ್ಪ, ಬಿಟ್ಟೇ ಬಿಡೋದಾ? ತರ್ಲೆ, ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಅಪ್ಪಂಗೆ ಖಂಡಿತ ಟೆಂಡರ್ ಆಗಿರುತ್ತೆ. ಆ ಮನೇಲಿ ಎಲ್ರೂ ಖುಷಿ ಆಗಿರ್ತಾರೆ. ಅವ್ರ ಖುಷಿಯಲ್ಲಿ ಭಾಗಿಯಾಗೋ ಅದೃಷ್ಟ ಅಂತೂ ನನಗಿಲ್ಲ. ಕೊನೆ ಪಕ್ಷ ಅಪ್ಪ ಖುಷಿಯಾಗಿರೋದನ್ನ ಕಣ್ತುಂಬಾದ್ರೂ ನೋಡ್ಬೇಕು. ಕಂಗ್ರ್ಯಾಚುಲೇಷನ್ಸ್. ಏನ್ ಹಾಗೆ ನೋಡ್ತಾ ಇದ್ದೀರಾ? ಈ ವಿಷಯ ನನ್ಗೆ ಹೇಗೆ ಗೊತ್ತಾಯ್ತು ಅಂತನಾ? ನಾನು ನಿಮ್ ಹೆಂಡ್ತಿ ಅಲ್ಲ ರೀ. ಇಷ್ಟು ದಿನ ನಮ್ ಕಂಪನಿನ ಸ್ಟೇಟ್ ಲೆವೆಲ್ವರೆಗೂ ತಗೊಂಡು ಹೋಗಿದ್ರಿ. ಆದ್ರೆ ಇವತ್ತು ಕೌಸಲ್ಯ ಗ್ರೂಪ್ ಆಫ್ ಕಂಪನೀಸ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ದೊಡ್ಡದ್ ಮಾಡಕ್ ಹೋಗ್ತಾ ಇದ್ದೀರಾ. ದೇವ್ಕಿ, ದಾರಿ ಬಿಡು. ಏನೋ ಆನಂದ, ಖುಷಿ ಪಡೋ ವಿಷಯಕ್ಕೆ ಮುಖ ಯಾಕೆ ಗಂಟು ಹಾಕೊಂಡಿದೀಯಾ? ಅಮ್ಮ, ಅವರು ನಮಗ್ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ಇವ್ರು ನಮಗೆ ವಿಷಯ ಹೇಳೋದಕ್ಕೂ ಮುಂಚೆನೆ ನಮಗ್ ಗೊತ್ತಾಯ್ತಲ್ವಾ, ಅದಕ್ಕೆ ಇನ್ನೂ ಟೆನ್ಷನ್ ಕೊಡ್ಬೇಕು ಅಂತ ಮುಖ ಗಂಟು ಹಾಕೊಂಡೇ ಇದ್ದಾರೆ. ಅಮ್ಮ, ಪಾಪ ಅಪ್ಪ ಸುಸ್ತಾಗಿ ಬಂದಿದ್ದಾರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿ ಬಿಡು. ಏ ಕತ್ತೆ, ಸಾಕ್ ಸುಮ್ನೆ ಇರೆ, ನನ್ಗೆ ಹೇಳಕ್ ಬರ್ತಾಳೆ. ರೀ, ಈಗ ನೀವು ನಗ್ತಿರೋ ಇಲ್ವೋ? ನೀವ್ ನಗಲ್ಲ ಅಂದ್ರೆ ನಾನು ಆರತಿ ಮಾಡಲ್ಲ. ಆನಂದ, ನಿನ್ ಮುಖ ನೋಡಕ್ಕಾಗ್ತಾ ಇಲ್ಲ. ನೋಡು, ಈ ನಾಟಕ ಎಲ್ಲ ಸಾಕ್ ಮಾಡು. ಹೋಗ್ಲಿ ಬಿಡಿಮ್ಮ, ಇವ್ರು ಹೇಳ್ದೆ ನಮಗ್ ವಿಷಯ ಗೊತ್ತಾಯ್ತಲ್ಲ, ಅದಕ್ಕೆ ಸಾಹೇಬ್ರಿಗೆ ಕೋಪ ಬಂದಿದೆ. ನಗ್ದೆ ಹೋದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ನಾವೇ ನಗ್ತಾ ನಗ್ತಾ ಆರತಿ ಮಾಡ್ತೀವಿ. ಬನ್ನಿ ಅಮ್ಮ ನೀವು. ರೀ ಆನಂದ, ರೀ ಆನಂದ, ರೀ
ಏನಾಯ್ತು ನಿಮ್ಗೆ ಹಾ ರೀ ರೀ ಏನಾಯ್ತು ನೀವೇನು ಹೇಳಿಲ್ಲ ಅಂದ್ರೆ ನಮ್ಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ ಟೆಂಡರ್ ಏನಾಯ್ತು ಪೋಸ್ಟ್ಪೋನ್ ಆಯ್ತಾ ಕ್ಯಾನ್ಸಲ್ ಆಯ್ತಾ ಏನಾಯ್ತು ಪೋಸ್ಟ್ಪೋನ್ ಅಲ್ಲ, ಪೋಸ್ಟ್ ಮಾರ್ಟಮ್ ಆಗೋಯ್ತು. ಇಷ್ಟು ದಿವಸ ನಾನು ಕಂಡಿದ್ದ ಕನಸುಗಳೆಲ್ಲ ಸತ್ತು ಹೋಯ್ತು, ಸರ್ವನಾಶ ಆಗೋಯ್ತು. ಅಂದ್ರೆ ಆ ಟೆಂಡರ್ ನನಗಾಗ್ಲಿಲ್ಲ. ರೀ ನಿಜ ಹೇಳ್ತಿದ್ದೀರಾ ನಮ್ಗೆ ಆಟ ಆಡ್ಸಕ್ ತಮಾಷೆ ಮಾಡ್ತಿದ್ದೀರಾ ತಾನೇ ದೇವಕಿ, ಮೊದ್ಲೇ ನನಗೆ ಉರ್ದು ಹೋಗ್ತಿದೆ. ನಿನ್ ಗಾಯದ ಮೇಲೆ ಬರೆ ಹಾಕ್ಬೇಡ. ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ನನ್ನ ಗಂಡ ಅಂದ್ರೆ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಮನೆ ದೇವ್ರ ಸತ್ಯ ನನಗೆ ಗೊತ್ತಿಲ್ವಾ ಅಂದ್ಯಲ್ಲ, ಇದೇನಾ ನಿನಗೆ ಗೊತ್ತಿರೋದು? ಇಲ್ಲ ರೀ, ನೀವು ಸೋಲೋದು ಅಂದ್ರೆ ಏನು? ಅದು ಅಲ್ಲದೆ ಈ ಪ್ರಾಜೆಕ್ಟ್ ಮೇಲೆ ಎಷ್ಟು ದಿನದಿಂದ ವರ್ಕ್ ಮಾಡ್ತಿದ್ದೀರಾ ನೀವು? ಎಷ್ಟು ದಿವಸದಿಂದ ವರ್ಕ್ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ, ನಾವು ಮಾಡಿದ ವರ್ಕ್ ಎಷ್ಟು ವರ್ಕ್ ಆಗಿದೆ ಅನ್ನೋದು ಮುಖ್ಯ. ಎಡವು ಬಿಟ್ಟೆ, ಎಲ್ಲೋ ಎಡವು ಬಿಟ್ಟೆ. ಆನಂದ, ಆ ಪ್ರಾಜೆಕ್ಟು ನಿನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಹೀಗಾಗಿದೆ. ಹೋಗ್ಲಿ ಬಿಡಪ್ಪ. ಅದ್ ಹೇಗ್ ಬಿಟ್ಬಿಡ್ಲಿ ಅಮ್ಮ, ಅದ್ ಹೇಗ್ ಬಿಡ್ಲಿ ನಾನು? ಇಷ್ಟು ದಿವಸ ನನ್ನ ಸಕ್ಸಸ್ ಒಂದು ತೂಕ ಅನ್ಕೊಂಡು ಈ ಪ್ರಾಜೆಕ್ಟೇ ಇನ್ನೊಂದು ತೂಕ ಅನ್ಕೊಂಡಿದ್ದೆ. ಆದ್ರೆ ಒಂದೇ ಕಡೆ ತೂಕ ಜಾಸ್ತಿ ಆಗಿ ನಾನೇ ಎಲ್ಲಿ ಬಿದ್ಬಿಡ್ತೀನೋ ಅಂತ ಅನ್ನಿಸ್ತಿದೆ. ಅದು ಯಾರು ಕಣ್ಣು ಬಿತ್ತೋ ಏನೋ, ನನ್ನ ಕನಸುಗಳೆಲ್ಲ ನುಚ್ಚು ನೂರಾಗೋಯ್ತು. ಛೇ,
ಪ್ರಾರ್ಥನಾ, ಇವತ್ತೇನಾಯ್ತು ಗೊತ್ತಾ? 2 ಫುಡ್ ಆರ್ಡರ್ ಬಂದಿತ್ತು. ಗ್ರಹಚಾರಕ್ಕೆ ಇಬ್ಬರ ಹೆಸರು ಒಂದೇ. ಅವ್ರಿಗೆ ಕೊಡ್ಬೇಕಾಗಿರೋ ಫುಡ್ ಇವ್ರಿಗೆ ಕೊಟ್ಟಿದ್ದೀನಿ, ಇವ್ರಿಗೆ ಕೊಡ್ಬೇಕಾಗಿರೋ ಫುಡ್ ಅವ್ರಿಗೆ ಕೊಟ್ಟಿದ್ದೀನಿ. ಯಪ್ಪ, ಇಬ್ಬರದು ಒಂದೇ ಗಲಾಟೆ. ಅವರಿಬ್ಬರಿಗೂ ಸಮಾಧಾನ ಮಾಡಿ ಬರೋಷ್ಟರಲ್ಲಿ ಸಾಕಾಗೋಯ್ತು ನೋಡಿ. ಅದೇ ಟೆನ್ಷನಲ್ಲಿ ಮೂಡ್ ಆಫ್ ಆಗಿ ಕೆಲಸ ಮಾಡೋಕ್ಕೂ ಮೂಡಿಲ್ಲದೆ ವಾಪಸ್ ಬಂದ್ಬಿಟ್ಟೆ. ಒಂಥರ ತಲೆನೋವು. ಪ್ರಾರ್ಥನಾ, ನಿಮ್ಮ ಕೈಯಾರೆ 1 ಕಪ್ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀರಾ? ಪ್ರಾರ್ಥನಾ, ಪ್ರಾರ್ಥನಾ, ಎಲ್ಲೋಗ್ಬಿಟ್ರಿ ಇವರು? ಪ್ರಾರ್ಥನಾ, ಪ್ರಾರ್ಥನಾ, ಇಲ್ಲೂ ಇಲ್ವಲ್ಲ. ಇವರು ಬೇರೆ ಟೆಂಡರ್ ಕ್ಯೂರಿಯಾಸಿಟಿಲಿದ್ರು. ಅದನ್ನು ತಿಳ್ಕೊಳಕ್ಕೆ ಮನೆಗೆ ಹೋಗ್ಬಿಟ್ರಾ? ಏನು ಪ್ರಾರ್ಥನಾ, ನೀವು ಸಮಸ್ಯೆನ ಹುಡ್ಕೊಂಡು ಹೋಗ್ತಿರಲ್ಲ. ವಾವ್, ನನ್ನ ಮನೆಯಲ್ಲೇ ಕಣ್ಣ ಮುಚ್ಚಲೆ ಆಟನಾ? ಅದು ಟೆಂಡರ್. ಓಹೋ, ನನಗ್ ಟೆಂಡರ್ ಆಗಿರೋದಿಲ್ಲ. ನಾನು ಸೋತ್ ಮುಖ ಹಾಕೊಂಡು ಕೂತಿರ್ತೀನಿ. ಅದನ್ನ ನೋಡಿ ನೀನು ಖುಷಿ ಪಡೋದಕ್ ಬಂದಿದ್ಯಾ ಇಲ್ಲಿ? ಇಲ್ಲಪ್ಪ. ಮುಚ್ಚು ಬಾಯಿ. ಅಪ್ಪ ಅಂತ ಕರಿಬೇಡ. ನಿನಗೆ ಜನ್ಮ ಕೊಟ್ಟ ತಪ್ಪಿಗೆ ಅವತ್ತಿಂದ ಇವತ್ತವರೆಗೂ ನರಕ ಅನುಭವಿಸ್ತಾನೆ ಇದ್ದೀನಿ ನಾನು. ರೀ ಅವಳೇನ್ ನೀನು ಸುಮ್ಮನೆ ಇರು ದೇವಕಿ. ನಿನ್ನ ಕುಮ್ಮಕ್ನಿಂದಾನೇ ಅವಳಿಷ್ಟು ಮುಂದುವರಿತಾ ಇರೋದು. ಈಗ್ಲಾದ್ರೂ ಅರ್ಥ ಮಾಡ್ಕೋ. ನೀನು ಹಾಲಿರಿತಾ ಇರೋದು ಒಂದು ಹಾವುಗೆ ಅಂತ. ಆನಂದ, ಇಷ್ಟೊಂದು ಕೋಪ ಒಳ್ಳೇದಲ್ಲ ಕಣೋ. ಹೌದಮ್ಮ, ಒಳ್ಳೇದಲ್ಲ. ನನ್ನ ಜೀವನದಲ್ಲಿ ಒಳ್ಳೇದು ಅನ್ನೋದು ಯಾವುದೂ ಇಲ್ಲ. ರೀ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇಲ್ಲ ದೇವಕಿ, ನಾನು ಸೋತ್ ಹೋಗ್ಬಿಟ್ಟೆ. ನನ್ನ ಸೋಲಿಗೆ ಕಾರಣನೇ ಇವಳು. ನಾನು ಬೆಳಗ್ಗೆನೆ ಹೇಳ್ದೆ ತಾನೆ, ಇವಳು ಮುಖದರ್ಶನ ಆಯ್ತು, ಇನ್ನು ಹೋದ ಕೆಲಸ ಆದ ಹಾಗೆ ಅಂತ. ದಯವಿಟ್ಟು ನನ್ನ ಮಾತನ್ನ ನಂಬಿ. ಇವಳಿಂದ ನನಗೆ ನಷ್ಟನೇ ಹೆಚ್ಚು. ಆನಂದ, ಬೆಳಗ್ಗೆ ಅವಳ ಮುಖ ಅಷ್ಟೇ ಅಲ್ಲ, ನಮ್ಮೆಲ್ಲರ ಮುಖನೂ ನೋಡ್ಕೊಂಡು ಹೋಗಿದೀಯ ನೀನು. ಹಾಗಂದ್ ಮಾತ್ರಕ್ಕೆ ನಿನ್ನ ಸೋಲಿಗೆ ನಾವೆಲ್ಲ ಕಾರಣನಾ? ಅಮ್ಮ, ನೀವು ಇವಳು ಒಂದೇನಾ? ಅಪ್ಪ, ಈ ಪ್ರಾಜೆಕ್ಟ್ ಹೋದ್ರೆ ಬೇರೆ ಯಾವ್ದಾದ್ರು ಪ್ರಾಜೆಕ್ಟ್ ಸಿಗತ್ತಪ್ಪ. ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಪಾಪು, ನಾನು ಕಳ್ಕೊಂಡಿರೋದು ಬರೀ ಪ್ರಾಜೆಕ್ಟ್ ಮಾತ್ರ ಅಲ್ಲ, ಆನಂದ್ ಮಹೇಂದ್ರ ಅನ್ನೋ ಒಂದು ಬ್ರ್ಯಾಂಡ್. ಆ ಬ್ರ್ಯಾಂಡ್ಗಿರೋ ವ್ಯಾಲ್ಯೂ, ಪ್ರೆಸ್ಟೀಜ್ ಎಲ್ಲ ನಾನು ಕಳ್ಕೊಂಡೆ. ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಇಲ್ಲಿ ನಿಂತಿದ್ದಾರಲ್ಲ ಮೇಡಮ್, ಇವರೇ.